ಹಾಯ್ ಹಲೋ ನಮಸ್ಕಾರ. ನಾನಿದಿನ ಪಾತ್ರೆ ತುಂಬ ಗಂಜಿ ಮಾಡ್ಕೊಂಡು ಬಂದಿದ್ದೀನಿ. ಇದೇನಪ್ಪ ಗಂಜಿ ವಿಡಿಯೋ ತೋರಿಸ್ತಿದ್ದಾರಲ್ಲ ಅಂದ್ಕೊಂಡಿರ್ಬೋದು ನೀವು. ಇದು ಮಲೆನಾಡಿನ ಹಳೆಯ ಕಾಲದ ರುಚಿಯಾದ ಮೆಂತೆಕಾಯಿ ಗಂಜಿ. ನೋಡಿ, ಮೆಂತೆ ಮೇಲೆ ಕಾಣ್ತಾ ಇದೆ, ಹಾಗೆ ಗೋಡಂಬಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ. ಮೆಂತೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ತುಂಬ ಸರಳವಾಗಿ ಮಾಡುವ ಈ ಗಂಜಿನ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ನಾನಿಲ್ಲಿ ಮೆಂತೆಕಾಯಿ ಗಂಜಿ ಮಾಡೋಕ್ಕೆ 1 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅಂದರೆ ಪಾಲಿಶ್ ಕಮ್ಮಿ ಇರೋದು. ಅದಕ್ಕೆ 2 ಸ್ಪೂನಷ್ಟು ಮೆಂತೆನ 6 ಗಂಟೆಗಳ ಮುಂಚೆ ನೆನೆಸಿ ಇಟ್ಕೊಂಡಿದ್ದೀನಿ. 1 ಮುಷ್ಟಿಯಷ್ಟು ಕಾಯಿ ತೊಗೊಂಡಿದ್ದೀನಿ, 2 ಸ್ಪೂನು ಗೋಡಂಬಿ, 1 ಸ್ಪೂನು ತುಪ್ಪ ಇದೆ. ಇದನ್ನು ಕುಕ್ಕರಲ್ಲಿ ಬೇಯಿಸ್ತಾರೆ, ಆದರೆ ಅದು ಟೇಸ್ಟ್ ಅಲ್ಲ. ಓಪನ್ ಆಗಿ ಪಾತ್ರೆಯಲ್ಲೇ ಬೇಯಿಸಬೇಕು. ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿದ್ದೀನಿ. ನೀರಂದರೆ ನಾವು 1 ಅಳತೆ ಅಕ್ಕಿಗೆ 4 ರಿಂದ 5 ಪಟಷ್ಟು ಹಾಕಬೇಕು. ಈಗ ನೀರು ಚೆನ್ನಾಗಿ ಕುದಿಯೋಕೆ ಬಿಡೋಣ. ಈಗ ನೀರು ಕುದೀತಾ ಇದೆ. ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ, ಇಲ್ಲಿ ನೀರಿಗೆ ಹಾಕೋಣ. ಯಾವಾಗಲೂ ಅಷ್ಟೇ, ಕುಕ್ಕರಲ್ಲಿ ಅನ್ನ ಮಾಡೋಕ್ಕಿಂತ ಬಸ್ತನ್ನ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಗ್ಯಾಸ್ಟ್ರಿಕ್ಕು ಆಗೋಲ್ಲ. ಹಾಗೆ ತಣ್ಣಗಾದ್ಮೇಲೆ ಸಹಿತ ಅನ್ನ ತಿನ್ನೋಕ್ಕೆ ಅದೇ ಥರ ಇರ್ತದೆ. ಕುಕ್ಕರನ್ನ ಆದರೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಈಗ ಇದ್ರ ಜೊತೆ ಮೆಂತೆನೂ ಸಹಿತ ನೀರು ಸಮೇತ ಹಾಕೋಣ. ಅಕ್ಕಿ ಜೊತೆನೇ ಮೆಂತೆನೂ ಬೇಯಬೇಕು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಈ ಓಪನ್ ಆಗಿ ಅನ್ನ ಮಾಡಬೇಕಾದ್ರೆ ಸೌಟನ್ನು ನಾವು ತೆಗೆದಿಡಬಾರ್ದು. ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡಬೇಕಾದ್ರೆ ಸೌಟಿಗೆ ಇಡಬೇಕು, ಆವಾಗ ಅದು ಸೀದಲ್ಲ. ಈಗ ಒಂದ್ಸರಿ ಜೋರಾಗಿ ಉರಿ ಇಟ್ಟು ಒಂದು ಕುದಿ ಬಂದಮೇಲೆ ಮೀಡಿಯಮ್ ಇಡೋಣ. ನೋಡಿ, ಈಗ ಜೋರಾಗಿ ಕುದಿ ಬರ್ತಿದೆಯಲ್ಲ, ಈಗ ಮೀಡಿಯಮ್ ಆಗಿಡೋಣ. ಸಣ್ಣ ಕುದಿಲಿ, ಅದು ಬೇಯಬೇಕು. ಮಧ್ಯೆ ಒಂದ್ಸರಿ ಸೌಟಲ್ಲಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಂದ್ರೆ ಬುಡ ಎಲ್ಲರೂ ಸೀದ್ಬಿಟ್ರೆ ಅಂತ. ನೀರು ಕಮ್ಮಿ ಆದರೆ ಒಂದು ಸ್ವಲ್ಪ ನೀರು ಹಾಕ್ಬೋದು. ಅಂದರೆ ತುಂಬ ಚೆನ್ನಾಗಿ ಮೆತ್ತಗೆ ಬೇಯಬೇಕು. ಈ ಪಾಲಿಶ್ ಕಮ್ಮಿ ಇರೋ ಅಕ್ಕಿ ಸ್ವಲ್ಪ ಬೇಯೋದು ನಿಧಾನ, ಹಾಗೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಬೇಕು. ಇಷ್ಟು ಚೆನ್ನಾಗಿ ಬೇಯಬೇಕು. ಮೆಂತೆ ಮತ್ತು ಅಕ್ಕಿ ಒಂಥರ ನೀರಿನ ಜೊತೆ ಸೇರಿ ಸಮರಸ ಆಗಬೇಕು ಒಂಥರ. ಹಾಗೆ ಇದು ನೀರಾಗಿ ಬರಬಾರ್ದು, ಹೀಗೆ ದಪ್ಪ ಗಂಜಿ ಥರ ಬರಬೇಕು. ಈಗ ನಾನು ಕಾಯಿ ಇಟ್ಕೊಂಡಿದ್ದೆನಲ್ಲ, ಅದನ್ನು ನಯಸ್ಸಾಗಿ ರುಬ್ಬಿದ್ದೀನಿ. ನಯಸ್ಸಾಗಿ ರುಬ್ಬಿದರೆ ಮಾತ್ರ ಅದು ಚೆನ್ನಾಗಾಗೋದು. ಇಲ್ಲ ಅಂದರೆ ನೀವು ಅದನ್ನು ರುಬ್ಬಿ ಕಾಯಿ ಹಾಲು ತೆಗೆದು ಹಾಕಬೇಕು. ನಾನೀಗ ರುಬ್ಬಿರುವ ಕಾಯಿ ಹಾಕ್ತೀನಿ. ಈಗ ರುಚಿಗಾಗಷ್ಟು ಉಪ್ಪನ್ನು ಹಾಕಿಬಿಡೋಣ. ಒಂದು 2 ನಿಮಿಷ ಕುದಿಸೋಣ. ಮೆಂತ್ಯದೇ ಘಮ ಬರ್ತಾ ಇದೆ. ಇವೆಲ್ಲ ಹಳೆಯ ಕಾಲದ ಅಡುಗೆಗಳು. ಈಗ ಗಂಜಿಯ ರುಚಿ ಇನ್ನಷ್ಟು ಹೆಚ್ಚೋಕ್ಕೆ ಒಂದು ತುಪ್ಪದಲ್ಲಿ ಗೋಡಂಬಿನ ಒಗ್ಗರಣೆ ಕೊಡಬೇಕು. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ, ತುಪ್ಪ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ನೀರಾಗಲಿ. ಈಗ ಗೋಡಂಬಿನ ಹಾಕ್ಕೊಂಡು ಗೋಡಂಬಿ ಸ್ವಲ್ಪ ಫ್ರೈ ಆಗಿ. ಈ ಗೋಡಂಬಿ ಹಾಕೋದು ಯಾಕೆಂದರೆ ಗಂಜಿ ಊಟ ಮಾಡಬೇಕಾದ್ರೆ ಗೋಡಂಬಿ ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ಇನ್ನೂ ರುಚಿ ಜಾಸ್ತಿ ಅಂತ. ಈಗ ನೋಡಿ, ಗೋಡಂಬಿ ಫ್ರೈ ಆಯಿತು. ಅಂದರೆ ಸ್ವಲ್ಪ ಮಾತ್ರ ಕೆಂಪಾಗಬೇಕು. ಈಗ ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ಹಾಕ್ಬಿಡೋಣ ತುಪ್ಪಕ್ಕೆ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಮೆಂತೆಯ ಕಾಯಿ ಗಂಜಿ ರೆಡಿ ಆಯಿತು. ಇದಕ್ಕೆ ಬೇಕಾದರೆ 1 ಸ್ಪೂನಷ್ಟು ಬೆಲ್ಲ ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಹಾಕಲ್ಲ ಅಷ್ಟೇ, ಕೆಲವರಿಗೆ ಸಿಹಿ ಇದ್ದರೆ ಇಷ್ಟ ಆಗಲ್ಲ. ನೋಡಿ ಹಿಂಗೆ ಬಂದಿದೆ ಅಂತ ಗಂಜಿ. ಮೆಂತೆದು ತುಪ್ಪ ಒಗ್ಗರಣೆದು ಅಷ್ಟು ಘಮ ಬರ್ತಾ ಇದೆ. ಹಾಗೆ ಕಾಯಿ ಹಾಲು ಸಹಿತ ಎಷ್ಟು ಸುಲಭವಾಗಿ ಮಾಡೋದು ನೋಡಿ. ಏನೋ ಯಾವಾಗಲಾದ್ರೂ ನಾವು ಫಂಕ್ಷನಿಗೆ ಊಟಕ್ಕೆ ಹೋದಾಗ, ಸಂಜೆ ಊಟ ಮಾಡೋದಕ್ಕೆ ಬೇಡ ಅನಿಸಿದಾಗ ಈ ಥರ ಸಿಂಪಲ್ಲಾಗಿ ಕಾಯಿ ಗಂಜಿ ಮಾಡ್ಕೊಂಡು ಊಟ ಮಾಡ್ಬೋದು. ಇದು ಮಲೆನಾಡಿನ ಹಳೆಯ ಕಾಲದ ಗಂಜಿ ಮಾಡೋ ವಿಧಾನ. ಒಂದ್ಸರಿ ನೋಡಿ ರುಚಿ ಹೇಗಿತ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತಿಂಗಳಿಗೆ ಒಮ್ಮೆ ಆದರೂ ಈ ಥರ ಗಂಜಿ ಮಾಡ್ಕೊಂಡು ಊಟ ಮಾಡಿ. ಆದರೆ ಸೋನಾ ಮಸೂರಿ ಎಲ್ಲ ಮತ್ತೆ ಚೆನ್ನಾಗಾಗೋಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.